ಈ ನಡುವೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಜೆ ಕೊಡಬೇಕು ಅಂತೇಳಿ ಬಿಜೆಪಿ ಶಾಸಕರು ಪತ್ರ ಬರೆದಿದ್ದು ನಿಮಗೆ ನೆನಪಿರಬಹುದು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಪತ್ರ ಬರೆದಿದ್ರು. ಇದೀಗ ಮತ್ತೋರ್ವ ಶಾಸಕ ಪತ್ರ ಬರೆದಿದ್ದಾರೆ. ಅಚ್ಚರಿ ಏನಪ್ಪ ಅಂತಂದರೆ ಅವರು ಬಿಜೆಪಿ ಶಾಸಕ ಅಲ್ಲ, ಅವರು JDS ಶಾಸಕ. ಗುರುಮಿಠಕಲ್ನ ಶರಣಗೌಡ ಕೊಂದಕ್ಕೂರ್ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಜನವರಿ 22ರಂದು ರಾಮಮಂದಿರ ಉದ್ಘಾಟನೆಗೆ ರಜೆ ನೀಡಿ ಅಂತೇಳಿ ಬಿಜೆಪಿ ಶಾಸಕರ ಬಳಿಕ ಈಗ JDS MLA ಬ್ಯಾಟಿಂಗ್ ಮಾಡಿದ್ದಾರೆ. ರಾಮಮಂದಿರ ಉದ್ಘಾಟನೆಗೆ ರಜೆ ಕೊಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಕಂದಕೂರು ಯಾದಗಿರಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿಗೆ ರಜೆ ಕೊಡಬೇಕು, ಜನವರಿ 22ರಂದು ಸಾರ್ವತ್ರಿಕ ರಜೆ ಘೋಷಣೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ಅವರ ಪತ್ರ ದೇಶದ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಿರುವುದು ದೇಶವಾಸಿಗಳ ಅಭಿಮಾನದ ಸಂಗತಿ. ಅಯೋಧ್ಯೆ ಭಾರತ ಅಭಿವೃದ್ಧಿ ಹಾಗೂ ಪರಂಪರೆಯ ಸಂಕೇತ. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದೇಶ ಮಾತ್ರವಲ್ಲ ಇಡೀ ಜಗತ್ತೇ ಕಾಯ್ತಾ ಇದೆ. ಈ ಅಭೂತಪೂರ್ವ ಕಾರ್ಯಕ್ರಮದ ಕ್ಷಣವನ್ನು ನಮ್ಮ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಣ್ತುಂಬಿಕೊಳ್ಳಬೇಕು. ಹಾಗಾಗಿ ಕೋಟ್ಯಾಂತರ ಭಕ್ತರ ಅಪೇಕ್ಷೆ. ಹಾಗಾಗಿ ಯಾದಗಿರಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬೇಕು ಅಂತೇಳಿ JDS MLA ಕೇಳ್ಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಬ್ಬ ಶಾಸಕರಲ್ಲಿ ಈಗಾಗಲೇ ಮನವಿ ಮಾಡಿದ್ದೇನೆ. ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದರ ವಿಚಾರಗಳನ್ನು ತಿಳ್ಕೊಳ್ಬೇಕು, ಆ ಮೂಲಕ ಅದನ್ನು ಕಣ್ತುಂಬ ನೋಡುವಂಥ ಅವಕಾಶ ಅವರಿಗೆ ನೀಡಬೇಕೆಂಬ ಉದ್ದೇಶದಿಂದ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾನು ಮನವಿ ಮಾಡಿದ್ದೇನೆ. ಈ ಒಂದು ಸಾರ್ವತ್ರಿಕ ರಜೆ ಘೋಷಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಇರ್ಬೋದು, ಜಿಲ್ಲೆಗೆ ವ್ಯಾಪ್ತಿಪಟ್ಟಂತೆ ಜಿಲ್ಲಾಧಿಕಾರಿಗೆ ಅಧಿಕಾರಗಳು ಉಂಟು. ಆ ಸಂದರ್ಭದಲ್ಲಿ ನನಗೆ ನಂಬಿಕೆ ಉಂಟು, ಸಿದ್ದರಾಮಯ್ಯನವರು ಇವತ್ತು ತಮ್ಮ ರಾಜ್ಯಕ್ಕೆ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ನಿವೃತ್ತಿ ಜೀವನ ಸುಖಮಯ ಆಗಬೇಕಂತಿದ್ದರೆ ಖಂಡಿತವಾಗಿಯೂ ರಾಮನ ಅನುಗ್ರಹ ಅವರಿಗೆ ಪ್ರಾಪ್ತ ಆದರೆ ಮಾತ್ರ ಸಾಧ್ಯ. ಆ ಸಂದರ್ಭದಲ್ಲಿ ರಾಮನ ಅನುಗ್ರಹ ಪ್ರಾಪ್ತ ದೃಷ್ಟಿಯಲ್ಲಿ ಅವರು ರಜೆಯನ್ನು ಘೋಷಿಸಿ ಹಿಂದೂಗಳ ಭಾವನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರದ ರೀತಿಯಲ್ಲಿ, ಹಿಂದೂಗಳ ಭಾವನೆಗಳಲ್ಲಿ ಚೆಲ್ಲಾಟದ ರೀತಿಯಲ್ಲಿ ಅವರು ರಜೆ ಘೋಷಿಸಿ 2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಆ ರಾಮ ಮಂದಿರ ಉದ್ಘಾಟನೆಗಾಗಿ ಈಗಾಗಲೇ 1ನೇ ತಾರೀಕು ಜಿಲ್ಲಾಡಳಿತಕ್ಕೆ ನಾನು ವೈಯಕ್ತಿಕವಾಗಿ ಶಾಸಕನಾಗಿ ಪತ್ರ ಬರೆದಿದ್ದೇನೆ. 22ನೇ ತಾರೀಕು ಏನಂತಂದ್ರೆ ರಾಮ ಮಂದಿರ ಉದ್ಘಾಟನೆ ಇದೆ. ಅವತ್ತು ಸಾರ್ವತ್ರಿಕವಾಗಿ ಜಿಲ್ಲೆದಾಗ ರಜೆ ಘೋಷಣೆ ಮಾಡಬೇಕು ಮತ್ತು ಎಲ್ಲಾ ಶಾಲೆಗಳಲ್ಲಿ ಏನಂತಂದ್ರೆ ಕಿರುಚಿತ್ರ ರಾಮಂದು ಏನಂತಂದ್ರೆ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದೀನಿ. ಮತ್ತೆ ನಾನು ಪತ್ರನೂ ಕೊಟ್ಟಿದ್ದೀನಿ. ಈ ವೇದಿಕೆ ಮುಖಾಂತರ ಸರ್ಕಾರ ಕೇಳ್ತಕ್ಕಂಥದ್ದು ಯಾವ ತರ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ನೀವೇನೋ ಲೈವ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರಿ, ಆ ತರ ಕಾರ್ಯಕ್ರಮಗಳನ್ನ ಅಥವಾ ರಾಮನ ಬಗ್ಗೆ ಕಿರುಚಿತ್ರ ಬಿಡುಗಡೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಲೈವ್ ಕಾರ್ಯಕ್ರಮಗಳನ್ನ ಶಾಲೆಗೆ ಅವತ್ತು ರಜೆ ಘೋಷಣೆ ಮಾಡಿ ಶಾಲೆಗೆ ಅಂತಂದ್ರೆ ರಾಮನ ಬಗ್ಗೆ ಒಂದು ಸ್ವಲ್ಪ ಈ ದೇಶ ಅಲ್ಲ ಇಡೀ ಜಗತ್ತೇ 22ನೇ ತಾರೀಕು ಕಾತರದಿಂದ ಕಾಯ್ತಾ ಇದೆ. ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ದೀನಿ, ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ಅವತ್ತೊಂದಿನ ಸಾರ್ವತ್ರಿಕವಾಗಿ ರಜೆ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ 2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಆ ರಾಮ ಮಂದಿರ ಉದ್ಘಾಟನೆಗಾಗಿ ಈಗಾಗಲೇ 1ನೇ